ಗಂಟೆ 12 ಆಯ್ತು, ಇನ್ನೂ ಬಂದಿಲ್ಲಲ್ಲ ಇವಳು. ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತಪ್ಪ. ಊರಿಗೆ ಬಸ್ ಬರೋದಾದ್ರೆ ಇಷ್ಟೊತ್ತಿಗೆ ಮನೆನಾಗ ಇರ್ಬೇಕಾಗಿತ್ತು. ಇನ್ನೂ ಅಡ್ರೆಸ್ ಇಲ್ಲಲ್ಲ, ಎಲ್ಲೋ ಹೋಗ್ಬಿಟ್ಲು. ಈ ನನ್ನ ಮಗನ್ ಮಟನ್ ಚಿಕನ್ ತಗೊಂಬಾರೋ ಅಂದ್ರೆ ಇವನು ಅಡ್ರೆಸ್ಗಿಲ್ಲ. ಇದೇನಮ್ಮ ಒಬ್ಳೆ ನಿಂತು ಮಾತಾಡ್ತಾ ಇದೆಯಲ್ಲ. ಅಯ್ಯೋ, ನಿಮ್ಮ ಆಂಟಿ ಬರ್ತೀನಿ ಅಂತ ಹೇಳಿದ್ಲೆ, ಇನ್ನೂ ಬಂದಿಲ್ಲ, ಅದಕ್ಕೆ ಕೊಂಡ್ಗಾಡ್ತಾ ಇದ್ದೆ. ಓಹೋ, ನಿನ್ ತಂಗಿ ವಾರದಿಂದನೂ ಬರೋದ್ರಲ್ಲೇ ಅವಳೆ ಬಿಡು. ಅಯ್ಯೋ ಇಲ್ಲ ಕಣೆ, ಬರ್ತೀನಿ ಅಕ್ಕ ಇವತ್ತು ಅಂತ ಹೇಳಿದ್ಲು. ಅದಕ್ಕೆ ನಿಮ್ಮ ಅಣ್ಣನ ಮಟನ್ ಚಿಕನ್ ತಗೊಂಬರೋಗು ಅಂತ ಕಳಿಸಿದೀನಿ. ಬಂದೇ ಬರ್ತಾಳೆ ಹೇಳು. ಅಲ್ಲ ಕಣಮ್ಮ, ನೀನ್ ಏನಕ್ಕಮ್ಮ ಇವಾಗ ನಿಮ್ಮ ತಂಗಿನ ಕರೆಸ್ತಾ ಇದ್ಯಾ? ನಿಂಗೇನು ಗೊತ್ತು, ಸುಮ್ಮನಿರೇ. ನಿನ್ನ ಶಂಕರನ್ ಮದ್ವೆನೋವೆ ಲಕ್ಷ್ಮೀ ಪುರುಷಿ ಮದ್ವೆ ಆಗ್ಬೇಕಂದ್ರೆ ನನ್ನ ತಂಗಿ ಇರಲೇಬೇಕು. ಅಮ್ಮ ನನ್ನ ಮಾತು ಕೇಳು, ಶಂಕರ್ ಮಾವ ನಿಜವಾಗ್ಲೂ ಲಕ್ಷ್ಮಿ ನಿಮ್ಮ ಮನೆಗೆ ಕೊಡಲ್ಲ. ನೀವು ಸುಮ್ಮನೆ ಆಸೆ ಇಟ್ಕೊಂಡು ನಿರಾಸೆ ಮಾಡ್ಕೊಂಬಿಡ್ರಿ. ನನಗೆ ಯಾಕೋ ನಿಂದೆ ಇದೆಲ್ಲ ಪಿತೂರಿ ಅನಿಸ್ತೈತೆ. ನೀನು ಮಾತ್ರ ದೊಡ್ಡ ಮನೆಗೆ ಹೋಗಿ ಚೆನ್ನಾಗಿ ಬಾಳ್ಬೇಕು, ನಾವು ಮಾತ್ರ ಈ ಹಂಚಿನ ಮನೆಯಲ್ಲೇ ಕೊಳತ್ ಸಾಯ್ಬೇಕೇನೋ? ಹಂಗಲ್ಲ ಕಣಮ್ಮ, ಏನೂ ಇಲ್ಲ, ಏನು ಆಸ್ತಿ ಪಾಸ್ತಿ ಏನೂ ಇಲ್ಲ. ಒಳ್ಳೆ ಹುಡುಗನಾಗಿದ್ದಿದ್ರೆ ಏನೋ ಅನ್ಬೋದಾಗಿತ್ತು. ನಿನ್ನ ಮಗ ಹುಟ್ಟು ಪೋಕ್ರಿ ನನ್ನ ಮಗ. ಹೋಗಿ ಮಾವ ಲಕ್ಷ್ಮಿ ನಿಮ್ಮ ಮನೆಗೆ ಕೊಡ್ತಾನಾ? ಎಲ್ಲಿ ನೋಡೆ, ಲಕ್ಷ್ಮಿ ನಿಮ್ಮ ಮನೆಗೆ ಕೊಡ್ತೀನಿ ಅಂದರೆ ಮಾತ್ರ ನಿನ್ನ ಶಂಕರನ ಮದುವೆ. ಇಲ್ಲ ಅಂದರೆ ನೀನು ನಾನು ತೋರಿಸ್ತವನ್ನೇ ಮದುವೆ ಆಗಬೇಕು. ಯಾಕಮ್ಮ ಹಿಂಗೆ ಮಾತಾಡ್ತೀಯಲ್ಲಮ್ಮ? ಇನ್ನೇನು ಮತ್ತೆ, ನೀನೇನೋ ಒಳ್ಳೆ ಮನೆಗೆ ಸೇರ್ಕೊಂಡ್ಬಿಡ್ತೀಯ. ನಾನು ನನ್ನ ಮಗನ ಕತೆ ಏನು ಹೇಳು? ನಾನು ನನ್ನ ಮಗನಿಗೆ ಹೆಣ್ಣು ಕೇಳೋಕ್ಕೆ ಯಾರ ಮನೆಗೆ ಹೋಗ್ಲಿ? ಏನು ಆಸ್ತಿ ಅಂತ ಅನಿಸ್ತೈತೆ ಅಂತ ಹೋಗ್ಲಿ, ಲಕ್ಷ್ಮಿ ಅನೇ ಮನೆಗೆ ಸೊಸೆಯಾಗಿ ಬಂದರೆ ಆ ಮನೆಯಿಂದನೂ ತರ್ತಾಳೆ. ಅಪ್ಪ ನಿಮ್ಗೆ ಹೇಳೋಕ್ಕಾಗಲ್ಲ, ಹೆಂಗನ ಮಾಡ್ಕೊಂಡು ಹೋಗ್ರಿ. ಹೋಗಿ ಹೇಳೋಕೆ ಬಂದ್ಬಿಟ್ಲಿ ನನಗೆ. ನಿಂಗೇನು ನಿನ್ನ ಶಂಕರನ ಮದುವೆ ಆಗಬೇಕು, ಆ ಮನೆ ಸೊಸೆ ಆಗಬೇಕು ಅಷ್ಟೇ ತಾನೇ? ಬಾಯಿ ಮುಚ್ಕೊಂಡು ಹೋಗು, ಆ ಜವಾಬ್ದಾರಿ ನಂದು. ಏನು ನೀವೆಂತ ಹೇಳಿದ ಮಾತು ಕೇಳಲ್ಲ, ಹೆಂಗನ ಮಾಡ್ಕೊಳ್ಳಿ. ನನ್ನ ಮಾತ್ರ ಆ ಮನೆ ತಲುಪಿಸ್ಬಿಡ್ರಿ ಸಾಕು. ನೀವು ಹೆಂಗನ ಮಾಡ್ಕೊಂತ ಹಾಳಾಗೋಗ್ರಿ. ಇವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಇವಳೊಬ್ಳು ನಾನೆಲ್ಲಿ ಅಂತ ಹೇಳಕ್ ಬಂದ್ಬಿಟ್ಲು. ನಮಗೆ ಗೊತ್ತೈತೆ ನಮ್ಮ ಜೀವನ ಹೆಂಗ್ ಸರಿ ಮಾಡ್ಕೊಬೇಕು ಅಂತ. ನಮ್ಗೆ ಗೊತ್ತಿಲ್ವೇನೋ? ನನ್ನ ತಂಗಿ ಬಂದ್ರೆ ಎಲ್ಲ ಜೀವನ ತಾನಾಗೆ ಸರಿ ಆಗ್ತೈತೆ. ಅಕ್ಕ ಹಾಯ್ ಸಪ ಬಂದೇನ ದಾಕ್ಷಾಯಣಿ, ನಿಂಗೆ ದಾರಿ ಎದುರು ನೋಡಿ ನೋಡಿ ಸಾಕಾಗೋಯ್ತು ನೋಡು. ಇದೇನಕ್ಕೋ ನನ್ನ ದಾರಿ ಕಾಯ್ತಾ ಇದೀಯಾ? ಏನ್ ಸಮಾಚಾರ? ಅಯ್ಯೋ ಸಮಾಚಾರಕ್ಕೇನು ಬೇಕಾದಷ್ಟು ಐತೆ. ಬಾರೆ ಮೊದಲು ಒಳಗೆ ಬಾರೆ. ಅದೇನು ಹೇಳಿ ಪರವಾಗಿಲ್ಲ. ಮೊದಲು ನಿಮ್ಮ ಮನೆಗೆ ನೆಂಟರು ಬರ್ತಾರೆ ಅಂದ್ರೇ ಏನಕ್ಕರ ಬರ್ತಾರೆ ಅಂತ ಅಂತಿದ್ರಿ. ಇವಾಗ ನನ್ನ ಬರುವಿಕೆಗೆ ಕಾಯ್ತಾ ಇದ್ದೆ ಅಂದರೆ ಏನೋ ವಿಷಯನೇ ಇರಬೇಕು. ಏನು ಹೇಳು? ಅಯ್ಯೋ ವಿಷಯಗೇನೆ ಬೇಕಾದಷ್ಟು ಐತೆ. ಬಾ ಹೇಳ್ತೀನಂತೆ ನಿಧಾನಕ್ಕೆ. ಮಗ ಮಟನ್ ಚಿಕನ್ ತಗೊಂಬರಕ್ಕೆ ಹೋಗೋನೆ, ಮಾಡ್ಕೊಂಡು ತಿನ್ಕೊಂಡು ಮಾತಾಡೋಣಂತೆ. ಅಯ್ಯೋ ಮಟನ್ ಚಿಕನ್ ತಿನ್ನೋದಿದ್ದಿದ್ದೆ ಏನು ವಿಷಯ ಅಂತ ಹೇಳು. ನಮ್ಮ ಯಜಮಾನ್ರ ತಂಗಿ ಮಗ ಶಂಕರ ಇಲ್ವೇನೆ? ಶಂಕರ ಅವನು ಇವಾಗ ಮೊದಲಿನಂಗಿಲ್ಲ. ಒಳ್ಳೆ ಜೋರಾಗಿ ಹೊಲ ಫಲ ಎಲ್ಲ ತಗೊಂಡು ದುಡ್ಡು ಚೆನ್ನಾಗಿ ಮಾಡಿ ಒಳ್ಳೆ ಮನೆ ಕಟ್ಸೋನೆ. ಚೆನ್ನಾಗಿ ಬಂಗಾರ ಬೆಳ್ಳಿ ಅಂತೆ ಮನೆ ಎಲ್ಲ ತುಂಬ ತುಳುಕ್ತೈತೆ. ಏನು ತಿನ್ನಕ್ಕೂ ಅನ್ನಕ್ಕೆ ಗೊತ್ತಿರ್ಲಿಲ್ಲ ಅವನಿಗೆ. ಅವ್ರ ಅಪ್ಪ ಅಮ್ಮ ಸತ್ತಾಗ ಇವಾಗ ಅಷ್ಟೊಂದು ಮುಂದುವರೆದವನ. ಕಣೆ, ಅವನು ಅಂದರೆ ಇಡೀ ಊರಲ್ಲೇ ಒಂದು ಗೊತ್ತು ಇವಾಗ. ಏನೇ ಪಂಚಾಯತಿ ಆಗೋದಾದ್ರೂ ಶಂಕರ ಇಲ್ಲದೆ ಪಂಚಾಯತಿ ನಡೆಯಲ್ಲ. ಈ ಊರ್ನಾಗೆ ಯಾರೇ ಮದುವೆ ಮಾಡ್ಬೇಕಂದ್ರೂ ಅವ್ರ ಮನೆ ತಕ್ಕ ಹೋಗಿ ಧನ ಸಹಾಯ ಇಸ್ಕೊಂಬರ್ತಾರೆ. ಯಪ್ಪ ಏನು ಅಷ್ಟೊಂದು ದೊಡ್ಡವನಾಗ್ಬಿಟ್ಟವನ ಶಂಕರ? ಕಣೆ, ಒಳ್ಳೆ ಚೆನ್ನಾಗಿ ದುಡ್ದು ಚೆನ್ನಾಗಿ ಸಂಪಾದನೆ ಮಾಡಿ ತಂಗಿನೂ ಅಷ್ಟೇ ಚೆನ್ನಾಗಿ ಓದ್ಸೋನೆ. ಓಹೋ ಒಂದು ಸಣ್ಣ ಮಗು ಬೇರೆ ಇತ್ತಲ್ಲ, ಅವಳೇ ಅಲ್ಲ? ಅವಳೇ. ಚೆನ್ನಾಗಿ ಓದಿಸಿ ಇಂಜಿನಿಯರ್ ಮಾಡೋನೆ. ಸರಿ, ಅವನಿಗೂ ನಿನಗೂ ಏನು ಸಂಬಂಧ? ನೀನು ಸಣ್ಣ ವಯಸ್ಸಲ್ಲಿ ಅವ್ರ ಅಪ್ಪ ಅಮ್ಮ ತೀರೋದಾಗ್ಲೇ ಅವ್ರ ಕೊಂತು ತನ್ನ ಹಾಕಿಲ್ಲ. ಅಯ್ಯೋ ಅದೇ ಇರೋದು ವಿಷಯ ಕೇಳು. ನಾವು ಅವಾಗ ಒಂಚೂರು ಚೆನ್ನಾಗಿದ್ವಿ, ಒಂಚೂರು ದಿಮಾಕಲ್ಲೇನು. ಇವಾಗೆಲ್ಲ ಬರ್ಬಾದಾಗೋಗಿದ್ದೀವಿ. ನನ್ನ ಗಂಡ ಎಲ್ಲ ಈಸ್ಬಿಟ್ಟು ಆಡಿ ಎಲ್ಲ ಹಾಳು ಮಾಡ್ಬಿಟ್ಟ. ಇವಾಗ ಗೌರಿನುವೆ ಶಂಕರನುವೆ ಭಾರಿ ಇಷ್ಟಪಡ್ತವ್ರೆ. ಅದಕ್ಕೆ ಗೌರಿನೂ ಶಂಕರನ್ನು ಮದುವೆ ಮಾಡಿಬಿಟ್ರೆ ನಮ್ಮ ಮನೆದೊಂದು ಹೆಣ್ಣು ಖಾಲಿ ಆದಂಗ. ಹಂಗೇನೆ ಲಕ್ಷ್ಮಿಗೂ ಗಂಡು ನೋಡ್ತಾವನೆ ಶಂಕರ. ನಮ್ಮ ಪುರುಷಿಗೂ ಲಕ್ಷ್ಮಿಗೂ ಕಟ್ಬಿಟ್ರೆ ಆ ಮನೆಯಿಂದ ಸಂಪತ್ತು ಬರ್ತೈತಾ, ನಾವು ಶ್ರೀಮಂತರಾಗ್ತೀವ. ಇದಕ್ಕೆ ನೋಡು, ಇದೇ ನನ್ನ ಪ್ಲ್ಯಾನು, ಇದೇ ನನ್ನ ಐಡಿಯಾ. ಇದಕ್ಕೆ ನೀನು ಕರೆಸಿದ್ದು. ಯಪ್ಪ ಏನ್ ತಲೆ ನಿಂದು? ನೀನು ಮೈ ಹಂಗೆ, ನಿನ್ ತಲೆನೂ ದೊಡ್ಡದೆ ಬಿಡು. ಏನು ನೀನು ಹೊಗಳ್ದ ಇಲ್ಲ ಆಡ್ಕಂತ ಇದೀಯೇ? ಹೊಗಳ್ದೆ. ನಿನ್ನೇನು ಕಾಡ್ಕಣ ಹೇಳು. ಏನೇ ನೋಡಿ ನನ್ನ ಐಡಿಯಾ ಚೆನ್ನಾಗಿಲ್ವೇನೆ? ಅಲ್ಲ ಕಣಕ್ಕ, ಅವ್ರ ಅಪ್ಪ ಅಮ್ಮ ಸತ್ತಿ ಆ ಹುಡುಗ ಬೀದಿಗೆ ಬಂದಾಗ ನೀನು ಅವನಿಗೊಂದು ತನ್ನ ಹಾಕಿಲ್ಲ, ಒಂದಿನ ಮನೆಯಲ್ಲಿರೋಕ್ಕೆ ಜಾಗ ಕೊಟ್ಟಿಲ್ಲ. ಅದು ಯಾವುದೋ ಒಂದು ಮುದುಕಿ ಇರೋದಕ್ಕೆ ಆ 2 ಮಕ್ಕಳನ್ನ ಸಾಕೈತೆ. ಇವಾಗ ಹೋಗ್ಬಿಟ್ಟು ನನ್ನ ಮಗಳನ್ನ ನಿನ್ನ ಮನೆ ಸೊಸೆ ಮಾಡ್ಕ, ನಿನ್ನ ತಂಗಿನ ನನ್ನ ಮನೆ ಸೊಸೆ ಮಾಡ್ಕೊತೀನಿ ಅಂತ ಕೇಳಿದ್ರೆ ಶಂಕರ ಒಪ್ಕೊಂಡ್ಬಿಡ್ತಾನ? ಅಲ್ಲೇ ಕಣೆ ಇರೋದು ಟ್ವಿಸ್ಟು. ಗೌರಿನೂ ಶಂಕರನೂ ತುಂಬ ಇಷ್ಟಪಡ್ತಾವ್ರೆ. ಅದಕ್ಕಿಂತನೂ ಗೌರಿ ಶಾನೆ ಇಷ್ಟಪಡ್ತಾವಳೆ ಶಂಕರನ್ನ. ಅವಳು ಅವನ ಮೈ ಮೇಲೆ ಬಿದ್ದು ಪ್ರೀತಿ ಅನ್ನೋದ್ರಲ್ಲಿ ಬೀಳಿಸ್ಬಿಟ್ಟವಳೆ. ಲಕ್ಷ್ಮಿಗೂ ಗೌರಿ ಅಂದರೆ ಇಷ್ಟ. ಹೆಂಗೋ ಗೌರಿ ಸೊಸೆ ಆಗೋದ್ರಲ್ಲೇನು ಡೌಟ್ ಇಲ್ಲ. ಇವಾಗ ಇರೋದು ಅಂದರೆ ಲಕ್ಷ್ಮಿ ನಿಮ್ಮನೆ ಸೊಸೆ ಮಾಡ್ಕೊಳೋದು.
ಏನಪ್ಪ ಶಂಕರ ಲಕ್ಷ್ಮಿನ ಈ ಮನೆ ಕೊಡೋದು ಡೌಟೆ. ಅದಕ್ಕೆ ತಾನೇ ನಾನು ನಿನ್ನ ಕರೆಸಿರೋದು. ನಾನೇನು ಮಾಡಲಿ, ಇದೆಲ್ಲ ನಿನ್ನಿಂದನೇ ಸಾಧ್ಯ. ನೀನೇ ಹೆಂಗನ ಮಾಡಿ ಶಂಕರನ್ನ ಒಪ್ಪಿಸ್ಬೇಕು. ಅಬ್ಬಬ್ಬಬ್ಬಾ, ಏನು ತರಡಿ ನಿಂದು. ಬಾಂಗ್ಡಮ್ಮಿನ್ ತಿಂದು 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 ತಲೆ ಎಲ್ಲ ಕೊಬ್ಬೋಗ್ಬಿಟ್ಟೈತೆ ನಿಂಕ. ಅಯ್ಯೋ ಸುಮ್ಮನಿದೆ ಅಮ್ಮಯ್ಯ, ಹೊಗಳ್ಬೇಡ ಜಾಸ್ತಿ ನನ್ನ. ಏನಪ್ಪ ನಂಗಂತೂ ಶಂಕರ ಈ ಮನೆಗೆ ಹೆಣ್ಣು ಕೊಡೋ ಡೌಟು. ಏನಪ್ಪ ಡೌಟ್ ಏನು ಕೊಡಲ್ಲ, ಅವ್ನು ಕೊಡಲ್ಲ ಅಂದನ್ ಕೊಡ್ತೀನಿ ಅನ್ಬೇಕು, ಹಂಗೆ ಒಪ್ಪಿಸ್ಬೇಕು ನಾವು. ಇದೇನೇ ಅಕ್ಕ ಹೇಳ್ತೀಯಾ, ಹೆಂಗೆ ಒಪ್ಸೋದು? ನೀನು ಕೇಳ್ಕೊಡ್ಬೇಕೇನೆ. ಮೊದಲೇ ಶಂಕರನ ಮೇಲೆ ನಿಂಗೆ ಅಷ್ಟೋ ಎಷ್ಟೋ ಆಸೆ ಐತೆ, ಅವನಗೂ ನಿನ್ನ ಮೇಲೆ ಆಸೆ ಐತೆ, ಅವನಿಗೆ ನಂಬಿಕೆನೂ ಐತೆ. ಏನಾನ ಒಂಚೂರು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಏನಾನ ಒಪ್ಸು. ಏನಪ್ಪ ನಾನು ನೋಡ್ತೀನಿ ಆದಷ್ಟು. ಅವನೇನೋ ಈ ಮನೆಗೆ ಹೆಣ್ಣು ಕೊಡೋದು ಡೌಟು. ನೋಡೋಣ ನಡಿ. ಇವಾಗ ಎಲ್ಲಿ ಪೂರ್ಸಿ ಮಟನ್ ಚಿಕನ್ ತಗೊಂಬರಕ್ಕೆ ಹೋಗೋನೆ, ಮಾಡ್ಕೊಂಡು ಅಚ್ಚುಕಟ್ಟಾಗುಂಡು ಬೆಳಗ್ಗೆ ಹೋಗೋಣಂತೆ. ಅದು ಏನು ತಿನ್ನೋದು 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 ಮಟನ್ನು ಚಿಕನ್ನು ಅಂತ ಸಾಯ್ತೀರಪ್ಪ. ನೀವು ದುಡ್ದಿರೋ ದುಡ್ಡೆಲ್ಲ ನೆಟ್ಟಕ್ಕೆ ಕೂಡಿಕೊಂಡಿದ್ದಿದ್ರೆ ಒಳ್ಳೆ ಮನೆ ಕಟ್ಬೋದಾಗಿತ್ತು. ಬರೀ ತಿಂದು ಕುಡ್ದು ಹಾಳು ಮಾಡ್ತೀರಷ್ಟೇ. ಅದೇನ ಬಾರೆ, ಇವತ್ತು ಇರ್ತೀವ ನಾಳೆ ಸಾಯ್ತೀವ ಯಾರಿಗೆ ಗೊತ್ತು. ಇರೋ ತನಕ ಚೆನ್ನಾಗಿ ತಿಂದು ತೇಗ್ಬೇಕಷ್ಟೇ. ಇನ್ನೇನು ಲಕ್ಷ್ಮಿ ಆಸ್ತಿ ಬಂದ್ರೆ ಆ ಮನೆಯಲ್ಲಿ ತುಂಡಿನ ತಪ್ಪಲಿ ತೊಳೆಯೋದೇ ಇಲ್ಲ ನೋಡು. ಸರಿ ಸರಿ ಬಾ. ಅಲ್ಲ, ಈ ಮದುವೆ ಮಾಡ್ಸೋದ್ರಿಂದ ನಂಗೇನು ಲಾಭ ಅಂತ? ಮದುವೆ ಮಾಡಿಸಿ ಅಮ್ಮಯ್ಯ, ನಿಂಗೆ ಒಂದು ಜೊತೆ ವಾಡೆ ಹೆಂಗಿಂಗ್ಸ್ ಮಾಡಿಸ್ಕೊಡ್ತೀನಂತೆ. ನೀನು ನಿಜವಾಗ್ಲೂನಾ ವಾಡೆ ಹೆಂಗಿಂಗ್ಸ್ ಮಾಡಿಸ್ಕೊಡ್ತೀಯಾ? ಆಗಳ ನಾನು ಯಾಕೆ ಸುಳ್ಳು ಹೇಳಿ? ಹಂಗಾರೆ ನಡಿ, ಬಿರ್ನ ಮಾಡಿ ಉಂಡಿ ಬೆಳಿಗ್ಗೆ ಎದ್ದು ಹೋಗೋಣಂತೆ. ಸರಿ ಬಾ ಬಾ. ಎಲ್ಲ ಈ ನನ್ನ ಮಗ ಪುರ್ಸಿ ಎಲ್ಲೋದ? ಅಯ್ಯೋ ಹೋಗಿ ಹೋಗಿ ಅವ್ನು ಕಳಿಸಿದ್ಯಲ್ಲ, ನೀನೇ ಹೋಗ್ತಾ ಇರ್ಬೇಕು ತಾನೆ ಬೇಗ. ಅಲ್ಲೇ ಹೋಗಿದ್ನಲ್ಲ, ಹಂಗೆ ಕೊಟ್ಟು ಬಂದೆ ಕಾಸನ್ನ. ತಕೊಂಬಾರೋ ಬೇಗ ಅಂತ. ಇನ್ನ ಬಂದಿಲ್ಲ ಅವನು. ನೀನು ಒಳಗಡೆ ಹೋಗಿರೋ, ನಾನು ಬಿರ್ನ ಬರ್ತೀನಂತೆ. ಸರಿ ಆಯ್ತು ಬಾ. ನನ್ನ ಮಗ ಎಲ್ಲೋಗ್ಬಿಟ್ಟ? ಹೆಂಗೋ ಮಾಡಿ ಸುಳ್ಳು ಪಳ್ಳು ಹೇಳಿ ಮದುವೆ ಮಾಡಿಸ್ಬಿಟ್ರೆ ಒಂದ್ ಜೊತೆ ವಾಲೆ ಹೆಂಗಿಂಗ್ಸ್ ಬರ್ತೈತೆ. ಈ ಚಿನ್ನದ ರೇಟಲ್ಲಿ ನನ್ನ ಗಂಡ ಮಾಡಿಸ್ಕೊಟ್ಟ, ಅದಾಯ್ತು. ಏನೋ ಒಂದು ಮಾಡಿಸ್ಬಿಟ್ರೆ ಈ ಮದುವೆನ ಒಂದ್ ಜೊತೆ ಒಳ್ಳೆ ವಾರೆ ಬರ್ತವೆ. ಯಾರ ಜೀವನ ಹೆಂಗಾರ ಎಕ್ಕೊಟ್ಟೋಗ್ಲಿ, ನನಗೇನಾಗಬೇಕಾಗೈತೆ. ಶಂಕರ ಅಷ್ಟೊಂದು ದುಡ್ಡವನಂತೆ. ಅವ್ನ ತಂಗಿ ಜೀವನ ಏನು ಹಾಳಾಗಲ್ಲ. ಒಂಚೂರು ರೂಪಾಯಿ ಆಸ್ತಿ ಕೊಡ್ತಾರೆ, ಅದ್ರಾಗೆ ನೆಮ್ಮದಿಯಾಗಿರ್ತಾರೆ. ಹೆಂಗೋ ನಮ್ಮ ಪುರ್ಸಿ ಜೀವನನೂ ಸೆಟ್ಲ್ ಆಗೋಗ್ಬಿಡ್ತೈತೆ. ಬೀರ್ನ ವಾಲ್ಗೆ ಊದಿಸ್ಬಿಡ್ಬೇಕು. ನಾನು ಮಾಡೋ ಆ್ಯಕ್ಟಿಂಗ್ಗೆ ಶಂಕರ ಹಂಗೆ ಕರ್ಗ್ ನೀರಾಗೋಗ್ಬೇಕು. ಹೋಗೋಣ ಬಿರ್ನ ಮಟನ್ ಚಿಕನ್ ಎಲ್ಲ ತಿಂದು ಪ್ಲ್ಯಾನ್ ಮಾಡೋಣ. ಏನು ಮಾಡೋದು ಮುಂದೆ, ಏನು ಎತ್ತ ಏನು ಅಂತ. ಆದರೂ ನಮ್ಮ ಅಕ್ಕ ಅವಳಲ್ಲ ಭಾರಿ ಕಿಲಾಡಿ. ಎಂಥ ಪ್ಲ್ಯಾನ್ ಹುಡ್ಕೊಳ್ಳು ನೋಡು. ನಮಗೆ ಇಂಥ ಪ್ಲ್ಯಾನ್ ಎಲ್ಲ ತಲೆನಾಗ ಬರಲ್ಲ. ಆ ಕಡೆ ಮಗನ ಜೀವನನೂ ಸೆಟ್ಲ್ ಆಗ್ತೈತೆ, ಈ ಕಡೆ ಮಗಳ ಜೀವನನೂ ಸೆಟ್ಲ್ ಆಗ್ತೈತೆ. ಸಣ್ಣ ವಯಸ್ಸಲ್ಲಂತೂ ಶಂಕರನ ತಂಗಿಗೆ ಒಂದು ಲೋಟ ನೀರು ಕೊಟ್ಟು ಪಾಪದಲ್ಲಿ ಹೋಗಿಲ್ಲ ಕಳ್ಳೋಡಿ ನಮ್ಮ ಅಕ್ಕ. ಇವಾಗ ಒಳ್ಳೆ ಆಸ್ತಿ ಮಾಡೋನೆ ಚೆನ್ನಾಗವನೆ ಅಂತ ಹೇಳ್ಬಿಟ್ಟು ಅವನೇ ಬೇಕು ಅಂತ ಅವನ ಹಿಂದೆ ಹೋಗ್ತಾಳೆ ನಾ ಈ ಥರ. ಏನು ಮಾಡೋಕ್ಕಾಗಲ್ಲ, ಜನ ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾರೆ. ಮೊದಲು ನಮ್ದು ನಾವು ನೋಡ್ಕೊಳ್ಳೋಣ.